स्नानं समर्पयामि स्नानानन्तरं वस्त्रार्थे अक्षतान् समर्पयामि यज्ञोपवीतार्थे अक्षतान् समर्पयामि आभरणार्थे नानाविधपरिमलपत्रपुष्पाणि समर्पयामि चूर्णं समर्पयामि कुङ्कुमचूर्णं समर्पयामि श्रीगन्धं समर्पयामि गन्धस्योपरि अलङ्करणार्थे अक्षतान् समर्पयामि धूपमाग्रापयामि ओम दशाध्रं गुग्गुलं धूपं दशाध्रं गुग्गुलं धूपं सुगन्धं च सुमनोहरं कपिलाकृतसंयुक्तं धूपोऽयं प्रतिगृह्यताम् आवाहिता वर्णवास्तोत्पत्तिभ्यो नमः।
ಸರ್, ನನ್ನ ಹೆಸರು ನಾಮಗಳು ಸುಭಾಷು ಅಂತ. ಈ 3ನೇ ಕಾರ್ತಿಕ ಸೋಮವಾರದ ಪ್ರಯುಕ್ತ ಇಲ್ಲಿ ಚೌಡೇಶ್ವರಿ ದೇವಸ್ಥಾನ ಇದೆ. ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ಜೀರ್ಣೋದ್ಧಾರ ಕೆಲಸ ಮಾಡ್ತಾ ಇದ್ದೀವಿ. ಈ ದೇವಸ್ಥಾನ ಸುಮಾರು ಕೃಷ್ಣದೇವರಾಯನ ಕಾಲದಿಂದ ಇತ್ತು ಅನ್ನೋ ಒಂದು ಪ್ರತೀಕ ಇದೆ. ಬೆಟ್ಟದ ಮೇಲೆ ಒಂದು ಶಿಲಾಶಾಸನವೂ ಇದೆ. ಅದೀಗ ಇನ್ನೂ ಯಾರು ಓದ್ಸೋಕ್ಕಾಗಿಲ್ಲ, ಮುಂದೆ ಓದ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಈ ಜೀರ್ಣೋದ್ಧಾರಕ್ಕೆ ಎಲ್ಲರೂ ಬಂದು ಈ ಕಾರ್ಯ ಮಾಡ್ತಾ ಇದ್ದೀವಿ. ಕಾರ್ತಿಕ ಸೋಮವಾರ, ಈ ಸೋಮವಾರದಲ್ಲಿ ಇಲ್ಲಿ ಬಂದು ಎಲ್ಲ ಪೂಜೆ ಮಾಡಿ ಧ್ವಜಸ್ತಂಭನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಧ್ವಜಸ್ತಂಭ ದಾನಿಗಳಿಂದ ಪ್ರತಿಷ್ಠಾಪನೆ ಆಗಿದೆ. ಧ್ವಜಸ್ತಂಭನ ಎಲ್ಲ ಮಾಡಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಎಲ್ರಿಗೂ ಇದು ಮಾಡಿದ್ದೀವಿ. ಬೆಟ್ಟ ಹತ್ತು ಇಳಿಯೋರಿದ್ರು ಟ್ರೆಕ್ಕಿಂಗು, ಅವ್ರಿಗೂ ಹತ್ತಿ ಇಳಿಯೋರಿಗೆ ವ್ಯವಸ್ಥೆ ಮಾಡಿದ್ವಿ. ಬಹಳಷ್ಟು ಜನ ಬೆಟ್ಟವನ್ನು ಹತ್ತಿ ಇಳಿದಿದ್ದಾರೆ. ಅವ್ರಿಗೂ ಊಟ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಸರ್. ಊಟ ಮಾಡ್ತಿದ್ದಾರೆ. ಇದು ಕೃಷ್ಣದೇವರಾಯ ಇದು ನಮ್ಮ ತಲೆಮಾಂತರಗಳಿಂದ ಬರ್ತಾ ಇತ್ತು ಈ ದೇವಸ್ಥಾನ. ಈಗ ಈ ದೇವಸ್ಥಾನಕ್ಕೆ ಒಂದು ಜೀರ್ಣೋದ್ಧಾರ ಅಂತ ಮಾಡಿ ಹಳೆಯ ದೇವಸ್ಥಾನನ ಹೊಸದಾಗಿ ಇದು ಮಾಡ್ತಾ ಇದ್ದೀವಿ ರೀ. ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂತ. ನಮ್ಮದು ಊರು ಬಂದು ದೊಡ್ಡಬಳ್ಳಾಪುರ. ನಾವಿವಾಗ ಇಲ್ಲಿ ಬಂದಿರೋದು ದೀಪಾವಳಿಯ ಚೌಡೇಶ್ವರಿ ಗೌರಿಬಿದನೂರು ತಾಲೂಕಲ್ಲಿದೆ. ಗೌರಿಬಿದನೂರಿಂದ ದೀಪಾವಳಿಗೆ ಬಂದು ಕೊತ್ತಪೇಟೆ ಅಂತ ಇದೆ, ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ಚೌಡೇಶ್ವರಿ ದೇವಸ್ಥಾನ ಇದೆ. ಇದರದ್ದು ಜೀರ್ಣೋದ್ಧಾರಕ್ಕೆ ಅಂತ ಹೊಸ ಸಂಘ ಮಾಡಿಕೊಂಡು ಒಂದು ಯೂನಿಯನ್ ಮಾಡಿಕೊಂಡು ಅದರಲ್ಲಿ ಒಂದು ಟ್ರಸ್ಟ್ ಸೇರಿಸ್ಕೊಂಡು ಮಹಿಳೆಯರನ್ನೆಲ್ಲ ಸೇರಿಕೊಂಡು ಒಂದು ಜೀರ್ಣೋದ್ಧಾರ ಮಾಡೋದಕ್ಕೆ ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಸುಮಾರು ಪುರಾತನವಾದಂಥ ನಮ್ಮ ತಾತನ ಕಾಲದಿಂದ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದಂಥ ಸುಮಾರು ಒಂದು 60 ಮನೆತನದವರು ನಮ್ಮ ಒಕ್ಕಲವರು ಇದ್ದಾರೆ. ಅಷ್ಟು ಜನನು ತುಂಬ ಅಲ್ಲಿಂದ ದೀಪಾವಳಿದಿಂದ ಒಂದು 4 ಕಿಲೋಮೀಟರ್ ನಡ್ಕೊಂಡು ಬಂದು ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ರು. ಇತ್ತೀಚಿನ ಬೆಳವಣಿಗೆಗಳಲ್ಲಿ ದೀಪಾವಳಿದಿಂದ ಬಂದು ಹೊಸಪೇಟೆ ಅಂತ ಇದೆ, ಅಲ್ಲಿಂದ 1-1.5 ಕಿಲೋಮೀಟರ್ ನಡ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡ್ತಾ ಇದ್ವಿ. ಈಗ ಹೊಸ ಟ್ರಸ್ಟ್ ಅಂತ ಮಾಡಿಕೊಂಡು ಅದರಲ್ಲಿ 10-15 ಜನ ತುಂಬ ಉತ್ಸಾಹಿ ಯುವಕರು, ಹಿರಿಯರು, ಮಾರ್ಗದರ್ಶಿಗಳು ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಜೀರ್ಣೋದ್ಧಾರ ಸಮಿತಿ ಮಾಡಿಕೊಂಡು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಬೇಕು ಅಂತ ಕೆಲವ್ರಿಗೆ, ನಮ್ಮ ಹಿರಿಯರಾದಂಥ ಸ್ನೇಹಿತರಾದಂಥವ್ರಿಗೆಲ್ರಿಗೂ ಪ್ರೇರಣೆ ಆಗಿರೋದ್ರಿಂದ ಅವ್ರ ಜೊತೆ ನಾವು ಕೈ ಜೋಡಿಸಿ ಕಾರ್ಯಕ್ರಮ ನಿರೂಪಿಸ್ತಾ ಇದ್ದೀವಿ. ಇವತ್ತು 3ನೇ ಸೋಮವಾರ. ಇವತ್ತು ಪ್ರತಿಷ್ಠಾಪನೆಗೆ ಹತ್ತಿರವಾಗಿ ಬಂದಿದ್ದೀವಿ. ಗೋಪುರ ನಿರ್ಮಾಣ ಆಗಿದೆ, ಧ್ವಜಸ್ತಂಭದ ಪ್ರತಿಷ್ಠಾಪನೆ ನಡೆದಿದೆ. ಮುಂದೆ ಅಶ್ವತ್ಥಕಟ್ಟೆ ಮತ್ತು ಹಳೆ ದೇವಸ್ಥಾನ ಇದ್ದದನ್ನು ಪುನರ್ ನಿರ್ಮಾಣ ಮಾಡೋದಕ್ಕೂ ಶಂಕುಸ್ಥಾಪನೆ ಮಾಡಿದ್ದೀವಿ. ಇದು ತುಂಬ ಅನಾದಿ ಕಾಲದಿಂದ ಇದ್ದಂಥ ದೇವಸ್ಥಾನ. ಸುತ್ತಲೂ ಬೆಟ್ಟ ಗುಟ್ಟಗಳಿದೆ, ಬೆಟ್ಟದ ಮೇಲೆ ಕೋಟೆ ಇದೆ. ಆ ಕೋಟೆಯಲ್ಲಿ ಪಾಳ್ಯಗಾರರೆಲ್ಲ ಆಳ್ದಂಥ ಒಂದು ಐತಿಹಾಸಿಕ ಪರಂಪರೆ ಉಳ್ಳ ಜಾಗ ಇದು. ತುಂಬ ಇತಿಹಾಸ ಇದೆ. ಇಲ್ಲಿ ಶಕ್ತಿ ಸಹ ಇದೆ. ಯಾಕೆಂದರೆ ಇಲ್ಲಿ ಬಂದು ಬೇಡ್ಕೊಂಡು ಹೋದಂಥವ್ರಿಗೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಪ್ರೈವೇಟ್ ಸಮಸ್ಯೆಗಳೇನು ಸಹ ಪರಿಹಾರ ಮಾಡಿಕೊಟ್ಟಿದ್ದಾಳೆ ಆ ತಾಯಿ. ಅದರಿಂದ ಇಲ್ಲಿ ಒಂದು ಶಕ್ತಿ ಇದೆ ಅಂತ ನನ್ನ ಭಾವನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು DM ಬಾಲರಾಜು ಅಂದ್ಬಿಟ್ಟು, ಜೂನಿಯರ್ ಕಾಲೇಜ್ ಲೆಕ್ಚರರು, ನಿವೃತ್ತಿ ಉಪನ್ಯಾಸಕ. ನಾನು ಇಲ್ಲೇ ದೀಪಾವಳಿಯಲ್ಲಿ 9 ವರ್ಷ ಕೆಲಸ ಮಾಡ್ತಾ ಇದ್ದೆ. ಆದರೂ ಸಹ ತಾಯಿ ಕೃಪೆ ನಮ್ಮ ಮೇಲೆ ಬೀರಲಿಲ್ಲ. ನಾವು ಕೈ ಕಟ್ಟಿದ್ವಿ. ಆ ಇಕ್ಕದಾಗಿಂದ ಈಚೆ ಆ ತಾಯಿ ಒಂದೊಂದು ಕೆಲಸ ಮತ್ತು ಭಕ್ತಾದಿಗಳು ಸಹ ಕೈ ಜೋಡಿಸಿದ್ದಾರೆ. ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಸಹ ಬಂದು ಏನು ಮಚ್ಚು ತಂದು ಒಳಗೆ ಕಡ್ಕೊಂಡು ಹೋಗಿ ಹಳೇ ಮಂಟಪ ಇದು, ಅಲ್ಲಿ ಪೂಜೆ ಮಾಡಿ ಓದ್ತಾ ಇದ್ರು. ಅಂಥದ್ದು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ಅದು ಅತ್ಯದ್ಭುತ ಸಾಧನೆನೇ ಅದು ಅಲ್ವಾ. ಎಲ್ಲ ಭಕ್ತಾದಿಗಳು ಅಷ್ಟೇ. ನಮ್ಮ ಒಕ್ಕಲು ಸುಮಾರು ಒಂದು 60-70 ಮನೆ ಒಕ್ಕಲಿದ್ದಾರೆ. ಅವರು ಸಹ ಬಂದು ಸಹ ನಮ್ಮ ಕೈ ಜೋಡಿಸಿದ್ದಾರೆ. ಪ್ರತಿಯೊಬ್ಬರು ಸಹ ಕೈ ಜೋಡಿಸಿದ್ದಾರೆ. ಇಲ್ಲಿ ಚಾರಣ ಅಂತ ಮಾಡಿದ್ವಿ ಮೊದಲನೇ ಒಂದು ತಿಂಗಳಲ್ಲಿ. ಅವು ಸುಮಾರು ಒಂದು 60-70 ಜನ ಬಂದರು. ಯಾವ ಬೆಟ್ಟ ಅಂತ ಹೇಳೋರು. ನಾವು ಹೊಸದಾಗಿ ನಾಮಕರಣ ಮಾಡಿದ್ವಿ. ಇದು ಚೌಡೇಶ್ವರಿ ಬೆಟ್ಟ ನೋಡಿ, ಅದೊಂದು ಹೊಸ ಪೀಳಿಗೆ ನಾಮಕರಣ ಆಯಿತು. ಯಾವ ಬೆಟ್ಟ ಅಂದರೆ ಚೌಡೇಶ್ವರಿ ಬೆಟ್ಟ. ಇಲ್ಲ ಯಾವ ಬೆಟ್ಟ ಅಂದರೆ ಯಾರು ಒಬ್ಬರು ಸಹ ಹೇಳ್ತಾ ಇರಲಿಲ್ಲ. ಅದೊಂದು ನಮಗೆ ಇದಾಯಿತು. ಅದೇ ರೀತಿ ಈ ತಾಯಿ ಎಲ್ಲರ ಮೇಲೆ ಕೃಪೆ ಬೀರಿಯದಳೆ. ಅಟ್ಲೀಸ್ಟ್ ವಾರಕ್ಕೆ 1-2 ಸರಿಯನ್ನ ಪೂಜೆ ಮಾಡಬೇಕು ಅಂದ್ಬಿಟ್ಟು ನಮ್ಮ ಮಂಡಳಿ ತೀರ್ಮಾನ ಮಾಡಿದೆ. ಆ ಮಂಡಳಿ ಪ್ರಕಾರ ತಾವೆಲ್ಲರೂ ಸಹ ನಾವು ಭಾಗಿಯಾಗ್ತೀವಿ ಅಂದ್ಬಿಟ್ಟು, ಆದರೆ ನಾನು ಸಹ ಒಬ್ಬ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೆ ಹೇಳ್ತೀನಿ. ಎಲ್ಲರೂ ಸಹ ತನುಮನ ಧನವನ್ನು ಯಶಸ್ವಿಯಾಗಿ ಉದಾರತೆಯಿಂದ ಕೊಟ್ಟಿದ್ದಾರೆ. ಆ ತಾಯಿ ಕೃಪೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಬೋದು. ಸರ್ ನಮಸ್ತೆ, ನನ್ನ ಹೆಸರು KR ಮಂಜುನಾಥ್ ಅಂತ ಹೇಳಿ. ನಮ್ಮದು ಊರು ಸ್ಥಳ ಬಂದು ದೊಡ್ಡಬಳ್ಳಾಪುರ ಕುಚ್ಚಪ್ಪನಪೇಟೆ. ನಮ್ಮ ದಾಯಾದಿಗಳೆಲ್ಲ ಪೌರೋಹಿತ್ಯ ವಂಶದವ್ರು. ನಮ್ಮ ತಂದೆಯವರಾಗಲಿ, ನಮ್ಮ ದೊಡ್ಡಪ್ಪನವರಾಗಲಿ, ನಮ್ಮ ಚಿಕ್ಕಪ್ಪನವರಾಗಲಿ, ನಮ್ಮ ಈ ವನಧನದಲ್ಲಿ ಈ ಪೌರೋಹಿತ್ಯ ಅಂತಕ್ಕಂಥದ್ದು ಬಂದಿದೆ. ದೊಡ್ಡಬಳ್ಳಾಪುರದಲ್ಲಿ ತಂದು ಆ ಅಮ್ಮನ ಧಾನ್ಯವಾಸ ಜಲವಾಸ ಎಲ್ಲ ಮಾಡಿದ ನಂತರ ಸುಮಾರು 93-94 ಇಸ್ವಿಯಲ್ಲಿ ತಂದು 95 ಇಸ್ವಿಯಲ್ಲಿ ತಂದು ಅಮ್ಮನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. ಬರೀ ಇಲ್ಲಿ ಖಾಲಿ ಬೈಲಲ್ಲಿ ಇಟ್ಟಂಥ ಸಂದರ್ಭ
ಇಲ್ಲಿ ಜಾಗ ಬಿಡ್ತಾ ಇರ್ಲಿಲ್ಲ ಸರ್. ಮೊದಲು ನಮಗೆ ಬಹಳ ತೊಂದರೆ ಇತ್ತು. ಇಲ್ಲಿ ಬಂದು ದೀಪಾವಳಿ ನಡ್ಕೊಂಡು ಬಂದು ಬಹಳ ಕಷ್ಟವಾದಂತ ದಾಯಕ. ಇದು ದ್ವಾರನಾಯಕನ ಪಾಳ್ಯ. ಈ ಬೆಟ್ಟದಲ್ಲಿ 4 ಕಡೆ ದ್ವಾರ ಇದೆ. ಆ ದ್ವಾರನಾಯಕನ ಪಾಳ್ಯವಾಗಿ ದೀಪಾಳ್ಯ ಅಂತ ಇಲ್ಲಿ ಪರಿವರ್ತನೆ ಆಗಿದೆ. ಇತಿಹಾಸ ಉಳ್ಳಂತದ್ದು ನೋಡಿ. ನಮ್ಮ ಇಲ್ಲಿ ನಡ್ಸ್ಕೊಳ್ತಕ್ಕಂಥ ಒಂದು 50-60 ಕುಟುಂಬದವ್ರು ಏನಿದ್ದಾರೆ ಅವರೆಲ್ಲ ಹತ್ತಿನ ಮನುಷ್ಯರಿಗೆ ಗೊತ್ತಿರ್ದವ್ರೆ. ನಾವು ಬೇರೆ ಬೇರೆ ಅನ್ಕೊಂಡಿದ್ದೀವಿ. ನಮ್ಗೆ ಇತಿಹಾಸ ಹೇಳದಂತವ್ರು ನೀವೆಲ್ಲ ಒಂದೇ ಕುಟುಂಬದವರೇ. ಎಲ್ಲ ಇಲ್ಲಿ ಬಂದಿರತಕ್ಕಂಥ 90% ಈ ಹತ್ತಿನ ಮನುಷ್ಯರಿಗೆ ಗೊತ್ತಿರ್ಪದಲ್ಲಿ ಹುಟ್ಟಿರುವಂತ ಏನೋ ದಯಾದಿಗಳೇ ಆಗಿದ್ದೇವೆ. ಅರ್ಥ ಆಯ್ತಾ? ಆಮೇಲೆ ಬಂದು ನಾವು ಇಲ್ಲಿ ಒಂದಷ್ಟು ವರ್ಷಗಳ ಕಾಲ ಪೂಜೆ ಮಾಡ್ಕೊತಾ ಬಂದಿದ್ದೀವಿ. ಈಗ ಆ ಅಮ್ಮ ಶಕ್ತಿ ಕೊಟ್ಟಿದ್ದಾಳೆ. ಎಲ್ಲರೂ ಒಗ್ಗೂಡಿಸಿದ್ರು. 60 ಕುಟುಂಬದವ್ರು ಒಗ್ಗೂಡಿಸಿ ಇವತ್ತು ಆ ಅಮ್ಮ ಏನೋ ಇವತ್ತು ನಮಗೆ ದಾರಿ ಮಾಡಿ ಕೊಟ್ಟಿದ್ದಾಳೆ. ಆಮೇಲೆ ಇವತ್ತು ಇಲ್ಲಿ ಒಂದು ಶಕ್ತಿ ಮಹಿಮೆ ಇದೆ. ಅದು ಅನುಭವಿಸ್ಬೇಕು ಸರ್. ಅದು ನಮ್ಮ ಕಷ್ಟ ಸುಖಗಳು ಹೇಳ್ಕೊಂಡಾಗ ಅದು ಗ್ಯಾರಂಟಿ ಸಿಗಿಸುತ್ತೆ. ಆ ಅಮ್ಮ ಶಕ್ತಿ ದೇವತೆ ಇಲ್ಲಿ ನೆಲೆಸಿದ್ದಾಳೆ. ಇತಿಹಾಸ ಜಾಸ್ತಿ ಇದೆ. ಸುಮಾರು ಶತಮಾನಗಳ ಇತಿಹಾಸ ಇದೆ ಸರ್. ಇಲ್ಲಿ ಬಂದ ಅಮ್ಮನ ತಾಯಿನ ನಾವು ನೆರವೇರಿಸಿದ್ರೆ ಆಮೇಲೆ ನಿಜವಾಗ ಕೃಪಾಕಟಾಕ್ಷ ಕೊಡ್ತಾಳೆ. ಆಯುರ ಆರೋಗ್ಯ ಐಶ್ವರ್ಯದ ಕೊಡೋದಂತೂ ಸತಸಿದ್ಧ ಅಂತ ಹೇಳಿ ನನ್ನ 2 ಮಾತುಗಳು ಮುಗಿಸ್ತೀನಿ ಸರ್. ನನ್ನ ನಮಸ್ಕಾರಗಳು. ಇಲ್ಲಿ ಹೇಳಬೇಕು ಅಂದ್ರೆ ನನ್ನ ಹೆಸರು KL ಸರೋಜಮ್ಮ ಅಂತ. ನಾನು ಕಲ್ಲೂಡಿ ಸಿ ಲಕ್ಷ್ಮೀನಾರಾಯಣಪ್ಪನವರ 8ನೇ ಮಗಳು. ನಮ್ಮ ತಂದೆಯವ್ರಿಗೆ 7 ಜನ ಮಕ್ಕಳು. ನಮ್ಮ ತಂದೆ ಪುರೋಹಿತ ಒಂದು ವಂಶದವರು. ಹೇಳಬೇಕು ಅಂದ್ರೆ ಅವರು ಮಕ್ಕಳು ಈ ಒಂದು ದೀಪಾಳ್ಯ ದೇವಸ್ಥಾನ. ಇಲ್ಲಿ ನಮ್ಮ ತಂದೆ ತಾಯಿಯವರು ದೇವಸ್ಥಾನಕ್ಕೆ ಅಂತ ಬಂದಾಗ ಇಲ್ಲಿ ತುಂಬಾ ನೇಮ ನಿಷ್ಠೆಯಿಂದ ಪೂಜೆ ಮಾಡ್ತಕ್ಕಂಥ ಒಂದು ಪ್ರತೀತಿ ಇದೆ ಅಂತ ಹೇಳ್ತಾ ಇದ್ರು. ಇವಾಗಿನ ಕಾಲದಲ್ಲಿ ಎಲ್ಲ ಬಾಯಿ ಎಲ್ಲ ಮುಚ್ಕೊಂಡು ಯಾರು ಪೂಜೆ ಮಾಡೋದಿಲ್ಲ. ಬಟ್ ಅವಾಗಿನ ಕಾಲದಲ್ಲಿ ಪೂಜೆ ಮಾಡ್ಬೇಕಾಗಿದ್ರೇನೆ ಬಾಯಿಗೆ ಒಂದು ಅಪವಿತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಬಾಯಿಗೆ ಒಂದು ಬಟ್ಟೆ ಕಟ್ಕೊಂಡು ಒಂದು ಎಳ್ಳಾಗ್ಲಿ ಏನೇ ಆಗ್ಲಿ ನೆನೆಸಿ ತುಂಬಾ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ರು. ಮತ್ತೆ ಇಲ್ಲಿ ಒಂದು ನಾಗರಹಾವು ಒಂದು ವಾಸ ಇದೆ, ಅದರದ ಒಂದು ಶಕ್ತಿ ಇಲ್ಲಿದೆ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಮೂಲ ದೇವರು ಅಂತಕ್ಕಂಥದ್ದು ಪ್ರತಿಮೆ ಅಂತಕ್ಕಂಥದ್ದು ಏನೂ ಇರಲಿಲ್ಲ. ಇಲ್ಲಿ ಪುಟ್ಟ ಈ ಬೊಮ್ಮಪ್ಪಗಳು ಅಂತ ಹೇಳ್ತಕ್ಕಂಥದ್ದು ಒಂದು ಪುಟ್ಟ ಕಲ್ಲುಗಳನ್ನ ಇಟ್ಟು ಒಂದು ಚಿಕ್ಕ ಒಂದು ಮಂಟಪದಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ರು. ಆದ್ರೆ ಆ ಶಕ್ತಿ, ನಾವು ಕಲ್ಲು ಅಂತ ಹೇಳ್ತೀವಿ, ನಾವು ಯಾವ ರೀತಿ ದೇವರನ್ನ ನೋಡ್ತೀವಿ ಆ ರೀತಿ ಕಾಣುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಆ ಬೊಮ್ಮಪ್ಪಗಳಲ್ಲಿ ಒಂದು ದೈವ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ನನ್ನ ತಂದೆ ಹೇಳೋರು. ಮತ್ತೆ ಯಾವುದೇ ಒಂದು ನಾವು ಅನಿಸಿಕೆ ಅಭಿಪ್ರಾಯಗಳು ನಾವೇನಾದ್ರು ಒಂದು ಉತ್ತಮವಾದ ಒಂದು ನಮ್ಮ ಒಂದು ಅರಿಕೆ ಇದ್ರೆ ಆ ಅರಿಕೆನ ಈ ತಾಯಿ ಈಡೇರಿಸ್ತಾಳೆ ಅನ್ನೋದೊಂದು ಪ್ರತೀತಿ ಇದೆ, ಮತ್ತೆ ನಂಬಿಕೆ ಇದೆ. ಆಮೇಲೆ ನಾನು ಸಹ ನನ್ನ ತವ್ರ ಮನೆ ದೇವರು. ನನಗೆ ಈ ತಾಯಿ ಬಗ್ಗೆ ನಾನು ಯಾವಾಗ್ಲೂ ಅಷ್ಟೇನೆ, ನನಗೆ ಇಲ್ಲಿ ಬಂದ್ರೆ ಒಂದು ತವ್ರ ಮನೆಗೆ ಬಂದಷ್ಟು ಒಂದು ಫೀಲ್ ಆಗುತ್ತೆ. ಮತ್ತೆ ಇದಕ್ಕೆ ನಾವು ಆರ್ಥಿಕವಾಗಿ ಸಣ್ಣ ಪುಟ್ಟ ಜನಗಳು ಎಲ್ಲರೂ ಸಹಕಾರ ಕೊಟ್ಟು ಹಣ ಕೊಟ್ಟಿದ್ದಾರೆ. ಹಣ ಕೊಟ್ರೆ ಅದು ಕಾರ್ಯ ಮುಗಿಯಲ್ಲ. ಇಲ್ಲಿ ನಿಂತು ತಮ್ಮ ಸ್ವಂತ ಕೆಲಸಗಳನ್ನೆಲ್ಲ ಬಿಟ್ಟು ಈ ಒಂದು ಜೀರ್ಣೋದ್ಧಾರದ ಕೆಲಸನ ತುಂಬಾ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದಾರೆ. ತುಂಬಾ ಇನ್ನ ಬಾಕಿ ಇದೆ. ಆಮೇಲೆ ಭಕ್ತಾದಿಗಳು ದಯವಿಟ್ಟು ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಹಣ ಸಹಾಯ ಮಾಡಿ, ತನುಮನ ಧನ ಎಲ್ಲಾ ಸಹಾಯ ಮಾಡಿ, ಮತ್ತೆ ಈ ದೇವಸ್ಥಾನನ ಒಂದು ನಿರ್ಮಾಣ ಉತ್ತುಂಗ ರೀತಿಯಲ್ಲಿ ಬೆಳೆಯೋದಕ್ಕೆ ಜನಗಳ ಒಂದು ಸಹಕಾರ ಬೇಕಾಗುತ್ತೆ. ಅಷ್ಟೇ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ, ನನ್ನ ಹೆಸರು ಸನಾತನ ಮೂರ್ತಿ ಅಂತ. ನಾನು ಬಾಲ್ಯದಿಂದನೂ ನೋಡ್ತಾ ಇದ್ದೀನಿ. ಸಣ್ಣ ಒಂದು ಮಂಟಪದಲ್ಲಿ ಪೂಜೆ ಮಾಡ್ಕೊಂಡ್ ಬರ್ತಾ ಇದೀವಿ. ಎಲ್ಲರ ಸಹಕಾರ ಇದರಿಂದ ದೇವಸ್ಥಾನ ಇಷ್ಟ ಮಟ್ಟಿಗೆ ಅಭಿವೃದ್ಧಿ ಆಗುತ್ತೆ ಅಂತ ನಾನು ನನ್ನ ಜೀವನದಲ್ಲಿ ಅನ್ಕೊಂಡಿರ್ಲಿಲ್ಲ. ಈಗ ಸಾಕಷ್ಟು ಎಲ್ಲರೂ ಮಾತಾಡಿದ್ದಾರೆ. ನಾನು ಮಾತಾಡೋಕ್ಕೇನು ಉಳಿಸಿಲ್ಲ ಅಂತ ನನ್ನ ಭಾವನೆ. ಆ ತಾಯಿ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ. ನಮೋ ಚೌಡೇಶ್ವರಿ ಮಾತಾಯ ನಮಃ.